Yes, mutinous means revolutionary activities or rebellion activities and desperate activities ಅಂತಾನೆ ಹೇಳ್ಬೋದು. ಇಷ್ಟವಿಲ್ಲದಂತಹ ಕೆಲಸಗಳು ಅಂತ. ವೆನ್ ಆರ್ ಅ ವೈ, ನಾನು ಆಗಲೇ ಹೇಳಿದೆ ವೆನ್ ಅಂದಾಗ ಸಿಚುವೇಶನ್ ಬೇಸ್ಡ್ ಬರಿಬೇಕು, ವೈ ಅಂದಾಗ ರೀಸನ್ ಬೇಸ್ಡ್ ಬರಿಬೇಕು ಅಂತ ಹೇಳಿದ್ದೆ. ಬಟ್ ಹಿಯರ್ sometimes when and why imply the same meaning or same condition also. The speaker says, so when Diego quoted the line ominous about Columbus, ಅಂದ್ರೆ ಅದನ್ನ ಯಾಕೆ ಬರುತ್ತಂದ್ರೆ ಹಂಗೆ ಕೊಲಂಬಸ್ ಬಗ್ಗೆ ಡಿಯಾಗೋ ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೀವ್ಸ್ ಆಫ್ 50 ಇನ್ ಹೀಸ್ ಹ್ಯಾಂಡ್ಸ್ ಅಂತ ಹೇಳಿದಾಗ 50 ಜನರ ಪ್ರಾಣ ಯಾಕಿದೆ ಅಂತ ಒಂಥರ ಕೋಪದಿಂದ ಮಾತಾಡ್ತಾನಲ್ಲ ಡಿಯಾಗೋ ಕೊಲಂಬಸ್ ಬಗ್ಗೆ, ಆವಾಗ ಪೆಡ್ರೋ ಈ ರೀತಿ ಹೇಳೋದನ್ನ. ದಟ್ಸ್ ವಾಟ್ a good sailor knows his place. It is asked many times in the question paper. Yes, who is the speaker of this statement ಅಂತ ನೋಡಿದಾಗ who remarked as above, or who ordered as above, or who commented as above, who said this, or who is the speaker, ಎಲ್ಲೋ ಒಂದೇ. ಸೊ ಅದಕ್ಕೆ ಕ್ರಿಸ್ಟೋಫರ್ ಕೊಲಂಬಸ್ ಆರ್ ಕ್ಯಾಪ್ಟನ್ ಕೊಲಂಬಸ್. ಅಂಡ್ whom did this say, ಯಾರಿಗೆ ಹೇಳಲಾಯಿತು. ಆರ್ ಹೂ ಈಸ್ ರೆಫರ್ ಟು ಆಸ್ ಅ ಸೇಲರ್. ಇಲ್ಲಿ ಸೇಲರ್ ಅಂದ್ರೆ ಯಾರು, ಈ ವಾಕ್ಯದಲ್ಲಿ ಸೇಲರ್ ಒಬ್ರಿಗೆ ಪರ್ಟಿಕ್ಯುಲರ್ಲಿ ಪಾಯಿಂಟ್ ಔಟ್ ಮಾಡಿ ಹೇಳಲಾಗಿದೆ. ಯಾರಿಗಂದ್ರೆ ಅದು ಡಿಯಾಗೋಗೆ. ಈಗ ಲೈನ್ ವೈಸ್ ನೋಡ್ತಾ ಹೋದಾಗ ನಿಮ್ಗೆ ಏನ್ ಅನಿಸ್ತೈತಿ, ಈಸಿ ಅನಿಸ್ತಿರ್ತೈತಿ. ಎಕ್ಸಾಮ್ ಅಲ್ಲಿ ಇದ ಲೈನ್ ಬಂದಾಗ ಹೂ ಈಸ್ ರೆಫರ್ ಟು ಆಸ್ ಸೇಲರ್ ಅಂದಾಗ ಈಸ್ ಫ್ರಾನ್ಸಿಸ್ಕೋ ಆರ್ ಪೇಪೆ ಆರ್ ಗುಲೆರ್ಮೋ ಐರಿಸ್ ಆರ್ ಡಿಯಾಗೋ ಗಾರ್ಸಿಯಾ, ಯಾರು ಅನ್ನೋದು ಗೊತ್ತಾಗಲ್ಲ. ಸೊ ಅದಕ್ಕೆ ನಾನು ಆ ಒಂದು ಪ್ಯಾರಾ ವೈಸ್ ಅದರಲ್ಲಿ ಯಾವ ಒಂದು ಸಂದರ್ಭದಲ್ಲಿ ಆ ಒಂದು ಆರ್ಸಿ ಕ್ವಶನ್ಸ್ ಬರ್ತಾವ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತಾ ಇದ್ದೀನಿ. ಫೋಕಸ್ ಆನ್ ಇಟ್ ಒಂದು. ವೈ ಡಿಡ್ ದ ಸ್ಪೀಕರ್ ರಿಮಾರ್ಕ್ ಆರ್ ಸೇ ಸೋ, ಯಾಕೆ ಹೇಳ್ತಾರಂದ್ರೆ ಬಿಕಾಸ್ ಡಿಯಾಗೋ ವಾಸ್ ನಾಟ್ ಅಗ್ರೀಯಿಂಗ್ ಕೊಲಂಬಸ್, ಡೆಫಿನೆಟ್ಲಿ ಅಪೋಸಿಂಗ್. ನೆಕ್ಸ್ಟ್ Pedro, again Columbus told Pedro to stop the song. Then Pedro replied that they are simple men, sir. They have must their relaxations. They need some rest. You are telling go and work and come here, stand here, do like the here. ಅಂದ್ರೆ ನಿನ್ನ ಒಂದು ಅಥಾರಿಟಿ ಒಳಗೆ ಹೇಳ್ರಿ. ಬಟ್ ಏನ್ ವಿಚಾರ ಅಂತಂದ್ರೆ ಹೇಳುವುದನ್ನ ಕ್ವಿಕ್ ಟೆಂಪರ್ ಅವ್ರದ್ದು ಮೊದ್ಲೇ, ಅವ್ರ ಶಾರ್ಟ್ ಟೆಂಪರ್ಡ್ ಅಂದಾಗ ಆಂಗ್ರಿನಲ್ಲಿ ಹೇಳುವಾಗ ಆ ಒಂದು ಸೇಲರ್ಸ್ಗೆ ಅಥವಾ ಸೀಮೆನ್ಗಳಿಗೆ ಬಹಳಷ್ಟು ನೋವು ಆಗ್ತಿದೆ. ಅವರು ಒಂದು ಸಿಂಪಲ್ ಮೆನ್ ಅನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಸೇಲರ್ದ ಯಾವುದೇ ಸೀಮೆನ್ದ ಕೋಟಿಗೆ ವೈ ಡಿಡ್ ದೇ ಸೇ ಸೋ, ವೈ ಡಿಡ್ ದೇ ಸೇ ಸೋ, ವೈ ಡಿಡ್ ದ ಸೇಲರ್ಸ್ ಸೇ ಸೋ, ಸೀಮೆನ್ ಸೇ ಸೋ ಅಂತ ಏನಾರು ಬಂದ್ರ ಅವ್ರು ಯಾಕೆ ಹಿಂಗ್ ಹೇಳ್ತಾರ, ಡಿಯಾಗೋ ಯಾಕೆ ಹಿಂಗ್ ಹೇಳ್ತಾರಂದ್ರ ನೀವ್ ಎಲ್ಲದಕ್ಕೂ ರೀಸನ್ ಆರ್ಸಿ ಕ್ವಶನ್ ಬರೀಬಹುದು. ದೇ ಆರ್ ಸಿಂಪಲ್ ಮೆನ್, ದೇ ವಾಂಟೆಡ್ ಟು ಗೋ ಬ್ಯಾಕ್ ದೇರ್ ಫ್ಯಾಮಿಲಿ ಅಂಡ್ ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ ಜರ್ನಿ. ಈ ಒಂದ್ 3-4 ಲೈನ್ ಅದಾವು, ಅದನ್ನ ಬರಿತಾ ಹೋದ್ರ ವಾಯ್ಗೆ ಸಂಬಂಧಪಡ್ತೈತಿ. ಬಟ್ ಕೊಲಂಬಸ್ ಹೇಳಿರುವ ಸ್ಟೇಟ್ಮೆಂಟ್ಗೆ ಬೇರೆದನ್ನ ಬರಿತಾ ಹೋಗ್ಬೇಕಾಕೈತಿ. ಎಸ್, ಅವರು ಸಿಂಪಲ್ ಮೆನ್, ಅವರು ಸರಳ ವ್ಯಕ್ತಿ, ನಮಗ ಬದುಕೋರು. ಸೊ ಅವರಿಗೂ ಕೂಡ ಏನ್ ಬೇಕಾಗಿದೆ, ರೆಸ್ಟ್ ಬೇಕಾಗಿದೆ. ಡೋಂಟ್ ಪ್ರೆಸರ್ ಆನ್ ದೆಮ್. ಅವಾಗ ಕೊಲಂಬಸ್ಸಿಗೆ ಸಿಟ್ಟು ಬಂದ್ಬಿಡ್ತೈತಿ. ಇಟ್ ಈಸ್ ಮೈ ವಿಲ್, ಇಸ್ ನಾಟ್ ನಾಟ್ ಇನಫ್ ಅಂದ್ರೆ ಇಷ್ಟು ಸಾಕಾಗಿಲ್ವಾ. ವಿಲ್ ಈಸ್ ರೆಫರ್ಡ್ ಹಿಯರ್ ಹೀಸ್ ವಿಷನ್. ವಾಟ್ ವಾಸ್ ಹಿಸ್ ವಿಷನ್ ಆಕ್ಚುಲಿ? ಟು ಡಿಸ್ಕವರ್ ದ ನ್ಯೂ ಲ್ಯಾಂಡ್. ಈಗ ವಿಲ್ ಅಂತಂದ್ರೆ ಏನು ಈ ವಾಕ್ಯದೊಳಗ ಅಂತಂದ್ರೆ ಅವನ ಇಚ್ಛೆ ಯಾವುದಿಲ್ಲಿ, ಅವನ ಗುರಿ ಯಾವುದಿಲ್ಲಿ. ಎಸ್, ಒಂದು ಹೊಸ ಬೆಳಕನ್ನ, ಒಂದು ಹೊಸ ದೇಶವನ್ನ ಕಂಡು ಹಿಡಿಯೋದು ಅವನ ವಿಲ್ ಆಗಿರ್ತೈತಿ ಅಂತ ಹೇಳ್ಬೋದು. ದೇ ಆರ್ ಸಿಂಪಲ್ ಮೆನ್ ಅಂಡ್ ಮಸ್ಟ್ ಹ್ಯಾವ್ ದೇ ರಿಲ್ಯಾಕ್ಸೇಷನ್ ಅಂತ ಅಂದಾಗ ಎಸ್, ಹೂ ಆರ್ ದೇ? ಅಗೇನ್ ದೇ ಅಂದ್ರೆ ಆಗಲೇನೆ ಹೇಳಿದ್ದೇನೆ. ಸಿಂಪಲ್ ಆಗಿ ಏನನ್ನ ಕೋಟ್ ಮಾಡಬಹುದು, ಸೇಲರ್ಸ್ ಆರ್ ಸೀಮೆನ್. ಹೂ ಡಸ್ ಸಿಂಪಲ್ ಮೆನ್ ರೆಫರ್ ಟು ಆಸ್ ಅ ಸೇಮ್ ಕ್ವಶನ್, ಸೇಲರ್ಸ್ ಆರ್ ಸೀಮೆನ್ ಅಂತ ಹಾಕ್ತಾರೆ. ಸಿಂಪಲ್ ಮೆನ್ ಸಾಧಾರಣ ಅಥವಾ ಸರಳ ವ್ಯಕ್ತಿಗಳು ಯಾರು ಅಂತ ಹೇಳಿದಾಗ ಅವರೇ ನಾವಿಕರು ಅಂತ. ಹೂ ಇಸ್ ದ ಸ್ಪೀಕರ್? ಪೆಡ್ರೋ ಹೇಳಿದ್ದು ಇದನ್ನ. ವೈ ಡಿಡ್ ದ ಸ್ಪೀಕರ್ ಸೇ ಸೋ? ಬಿಕಾಸ್ ದೇ ವರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್ ವಾಯೇಜ್ ಅಂದ್ರೆ ಸಮುದ್ರಯಾನ. ಆ ಸಮುದ್ರಯಾನದಲ್ಲಿ ಅವರಿಗೆ ಇಷ್ಟ ಇರ್ಲಿಲ್ಲ ಅನ್ನೋದು. ವಿ ಹ್ಯಾವ್ ನಾಟ್, ವಿ ಹ್ಯಾವ್ ನಾಟ್ ಆಲ್ ಯುವರ್ ವಿಷನ್ಸ್ ಅಂದ್ರೆ ನಾವು ನಿಮ್ಮ ಗೋಲ್ ಆಗ್ಲಿಕ್ಕೆ ಹೆಂಗ್ ಸಾಧ್ಯ? ದಟ್ಸ್ ಯುವರ್ ವಿಷನ್, ಯು ಕ್ಯಾನ್ ಗೋ ಅಲೋನ್. ವೈ ಆರ್ ಯು ಟೇಕಿಂಗ್ ಅಸ್ ಅಲಾಂಗ್ ವಿತ್ ಯು? ಅದು ನಿಮ್ಮ ದೂರದೃಷ್ಟಿ ಅಥವಾ ನಿಮ್ಮ ದೃಷ್ಟಿಕೋನ, ನಿಮ್ಮ ಒಂದು ಗುರಿ ಅದು, ನೀವು ತಗೊಂಡೋಗ್ರಿ, ಮುಟ್ರಿ ನೀವು.
ನಮ್ಮನ್ಯಾಗ ಕರಿತೀರಿ ನೀವು? We are all simple men here. We want to go back our family and to join there. We must need some time for our relaxation. ನಮಗೂ ಒಂದು ರಿಲ್ಯಾಕ್ಸೇಷನ್ ಬೇಕಲ್ವಾ? ನಾವು ನಿಮ್ಮ ವಿಷನ್ ಆಗಕ್ ಸಾಧ್ಯ ಇಲ್ಲ, ನಿಮ್ಮ ವಿಲ್ ಆಗಕ್ ನಮಗೆ ಆಗೋದಿಲ್ಲ ಅಂತ ಹೇಳ್ತಾರೆ ಪೆಡ್ರೋ. Yes, we have not all your visions. Who is referred to as we here? We ಅಂದಾಗ sailors are seamen. What is the difference? You, we, they here, sir? ಈಗ ಕೊಲಂಬಸ್ ಏನಾದ್ರೂ ಪರ್ಟಿಕ್ಯುಲರ್ಲಿ ಪಾಯಿಂಟಿಂಗ್ ಟು ಎನಿ ಒನ್ ಸೀಮ್ಯಾನ್, ದೆನ್ ಯು ಕ್ಯಾನ್ ರೈಟ್ ಹೀಸ್ ನೇಮ್. ಬಟ್ ಎಲ್ಲರನ್ನು ಕಾಮನ್ ಆಗಿ ಅವ್ರು ಪಾಯಿಂಟ್ ಔಟ್ ಮಾಡಾಕತ್ತಾರಂದ್ರೆ ಯು ಬಿಕಮ್ಸ್ ಎ ಸೀಮ್ಯಾನ್. ವಿ ಹಿಯರ್, ವಿ ಯಾವುದೇ ಒಬ್ಬ ಸೇಲರ್ ನಾವು ಅಂತ ಹೇಳ್ಕೊಂಡಾಗ ದಟ್ ಈಸ್ ಆಲ್ಸೋ ಸೀಮ್ಯಾನ್ ಅಂತ ಬರ್ತೈತಿ. Yes, who is your here? Your vision. Whose vision? Captain Columbus' vision. Why did the speaker say so? Because all the seamen didn't want to follow the Columbus journey. ಹಿಂಗಾರು ಬರಿಬಹುದು. All the seamen were not interested in journey, or why is they wanted to go back their house or a family. They are simple men. ಈ ಮೂರಲ್ಲಿ ಯಾವ್ದಾದ್ರು ಒಂದು ಬರೋದ್ರೆ ಆನ್ಸರ್. Columbus. Forgive me, Don Pedro. A curve for my tongue. A curve. Unbridled tongue. That's my enemy ಅಂತ ಹೇಳ್ತಾರೆ. ಅಂದ್ರೆ ಕ್ವಿಕ್ ಟೆಂಪರ್ ಅಂತ ಆಗ್ಲೇ ಹೇಳಿದ ಹಾಗೆ ಏನೋ ಮಾತಾಡ್ಬಿಟ್ಟೆ. ಇಟ್ಸ್ ಮೈ ವಿಲ್, ಇಟ್ಸ್ ಮೈ ವಿಷನ್, ಐ ಕ್ಲೇಮ್ ಯುವರ್ ಕಾನ್ಫಿಡೆನ್ಸ್ ಲೈಕ್ ದಿಸ್ ಏನೋ ಹೇಳ್ಬಿಟ್ಟಿದ್ದೀನಿ ಪೆಡ್ರೋ, ಸ್ವಲ್ಪ ನನ್ನ ಕ್ಷಮಿಸ್ಬಿಡು. ಒಂದು ನಾಲಿಗೆ, ಎಲೆಬಿಲ್ಲದ ನಾಲಿಗೆ ಅಂತ ಹೇಳ್ತೇವಲ್ಲ, ಆ ತರ ಏನೋ ಒಂದು ಅವಸರದಲ್ಲಿ ನಾನು ಮಾತಾಡ್ಬಿಟ್ಟೆ ಅಂತ ಹೇಳಿ ಕೊಲಂಬಸ್ ಆಸ್ಕ್ಡ್ ಫಾರ್ಗಿವ್ನೆಸ್ ಟು ದ ಡಾನ್ ಪೆಡ್ರೋ. ಅಂಡ್ ಪೆಡ್ರೋ ಅಗೇನ್ ಹಿ ಡಿಪೆಂಡ್ ಆನ್ ಹಿಮ್. ಆಕ್ಚುಲಿ ಅವನು ಸಮರ್ಥನೆ ಮಾಡ್ಕೊತಾನ. ಐ ಡು ನಾಟ್ ಕ್ಲೇಮ್ ಯುವರ್ ಕಾನ್ಫಿಡೆನ್ಸ್ ಸರ್. ಆಕ್ಚುಲಿ ಓಕೆ, have you vision? Have you will? Have you goal to discover the new land? Yes. All right, you can go ahead. But I am not blaming you, sir. ನಾನು ನಿಮ್ಮನ್ನ ಬ್ಲೇಮ್ ಮಾಡ್ತಾ ಇಲ್ಲ. ನಿಮ್ಮ ವಿಷನ್ ಅದು ಹೆಂಗಿರುತ್ತೆ ಹಾಗೆ ಇರಲಿ. ಬಟ್ ಈ ಹಿಂದೆ ಪೆಡ್ರೋ ಹೇಳಿದ ಮಾತು ಹೆಂಗಿತ್ತಂದ್ರ ವಿ ಡೋಂಟ್ ವಾಂಟ್ ಟು ಬಿಕಮ್ ಯುವರ್ ವಿಷನ್ಸ್, ವಿ ಹ್ಯಾವ್ ನಾಟ್ ಆಲ್ ಯುವರ್ ವಿಷನ್ಸ್ ಅಂತ ಹೇಳ್ಬಿಟ್ರು. ಅಂದ್ರೆ ಏನು, ನಾವು ನಿಮ್ಮ ವಿಷನ್ ಆಗಲ್ಲ ಅಂತ. ಬಟ್ ಈಗೇನ್ ಹೇಳಾಕತ್ತಾರ ಪೆಡ್ರೋ, ಸಮರ್ಥನೆ ಮಾಡ್ಕೊಳಕ ಇಲ್ಲ, ನಾನು ಆ ತರ ನಿಮಗೇನು ಕ್ಲೇಮ್ ಮಾಡಿಲ್ಲ. ನಿಮ್ಮ ಗುರಿ ಅಥವಾ ನಿಮ್ಮ ವಿಷನ್, ನಿಮ್ಮ ವಿಲ್ ಏನಿದೆ ಅದ್ರ ಪ್ರಕಾರನೇ ನೀವು ಹೋಗ್ಬೋದು ಅನ್ನೋ ತರ ಈಗ ಹೇಳತ್ತ. ಐ ಡು ನಾಟ್ ಕ್ಲೇಮ್ ಯುವರ್ ಕಾನ್ಫಿಡೆನ್ಸ್. ಅಗೇನ್, ಹೂ ಕೋಟೆಡ್ ದಿಸ್ ಲೈನ್? ಹೂ ಡಸ್ ಐ ರೆಫರ್ ಟು? ಹೂ ಇಸ್ ದ ಸ್ಪೀಕರ್? ಪೆಡ್ರೋ. ಇಲ್ಲಿ ಈ ಮಾತನ್ನ ಯಾರು ಹೇಳ್ತಾರ? ನಾವು ನಿಮ್ಮ ಒಂದು ಕಾನ್ಫಿಡೆನ್ಸ್ ಅನ್ನ ಅಥವಾ ನಿಮ್ಮ ಒಂದು ವಿಷನ್ ಅನ್ನ ನಾವು ಕ್ಲೇಮ್ ಮಾಡೋದಿಲ್ಲ ಅಂತ ಹೇಳಿದಾಗ, ಹೂ ಡಸ್ ಯುವರ್ ರೆಫರ್ ಟು ಆರ್ ಹೂ ವಾಸ್ ಸೆಡ್ ಟು, ಇದನ್ನ ಯಾರಿಗೆ ಹೇಳಲಾಗತ್ತೆ? ಅಥವಾ ಯುವರ್ ಅಂದ್ರೆ ಯುವರ್ ವಿಷನ್ ಅಂದ್ರೆ ಏನು? ಎಸ್ ಕೊಲಂಬಸ್. ವೆನ್ ಡಿಡ್ ದ ಸ್ಪೀಕರ್ ಸೇ ಸೊ? ವೆನ್ ಕೊಲಂಬಸ್ ಆಸ್ಕ್ಡ್ ಫಾರ್ಗಿವ್ನೆಸ್ ಟು ಡಿಯಾಗೋ ಪೆಡ್ರೋ. ಪೇಪೆ, ಪೇಸ್ ಬಾಯ್, ಲಾಯಲ್, ಫೇತ್ಫುಲ್ ಸರ್ವೆಂಟ್, ಒಬ್ಬ ನಿಷ್ಠಾವಂತಹ ಒಂದು ಸೇವಕ ಕೊಲಂಬಸ್ಸಿಗೆ, ಮತ್ತೆ ಕೊಲಂಬಸ್ನ ಫಾಲೋವರ್ ಅಂತಾನು ಹೇಳ್ಬೋದು. ಸೊ ಯಾವ ರೀತಿ ಡಿಪೆಂಡ್ ಮಾಡ್ಕೋತಾರೆ ಪೇಪೆ, ಅಂಡ್ ಯಾವ ಯಾವ ಸೀಮೆನ್ ಅವ್ರ ಎದುರಿಗೆ ಹೇಳಿದ ಮಾತನ್ನು ತಂದು ಕೊಲಂಬಸ್ಸಿಗೆ ಹೆಂಗೆ ಹೇಳ್ತಾರ, ಅವರು ಕಂಪ್ಲೇಂಟ್ ಮಾಡ್ತಾರ. ಲೆಟ್ಸ್ ಸಿ. ಎಸ್, ಮೈ ವಿಲ್ ಫ್ರೆಂಡ್, ಬಿಕಾಸ್ ಗಾಡ್ಸ್ ವಿಲ್ ಶಾಲ್ ದಟ್ ಸಫೈಸ್ me, captain. Who's that? Pepe was coming by running, then asked Columbus to him, who was there? Who was that? Me, sir, Pepe ಅಂತ ಹೇಳಿದಾಗ, ಎಸ್, have you been there all the time? So are you all the time there only along with the seamen? Were you talking there? ನೀ ಬೇರೆ ಅಲ್ಲೇ ಇರ್ತೇನೆ, ಮಾಡಕ್ ಬೇರೆ ಕೆಲ್ಸ ಇಲ್ವಾ? why have you been there all the time? ನೀನ್ ಯಾಕೆ ಅಲ್ಲಿ ಇರ್ತೀಯ? why are you there only ಅಂತ ಹೇಳಿದಾಗ, ಸರ್ ಐ ಆಮ್ ಆಫ್ ಡ್ಯೂಟಿ ಸರ್, ಮೈ ಡ್ಯೂಟಿ ಈಸ್ ಓವರ್ ನಾ, ಮೈ ಡ್ಯೂಟಿ ಈಸ್ ಓವರ್ ಅಂಡ್ ಕಂಪ್ಲೀಟೆಡ್, ಸೊ ದ್ಯಾಟ್ ಐ ವಾಸ್ ದೇರ್ ಓನ್ಲಿ. ಓಕೆ, ದೆನ್ ವೈ ಆರ್ಂಟ್ ಯು ಡೌನ್ ಬಿಲೋ? ಈಗ ಮತ್ತೆ ಯಾಕೆ ಕೆಳಗೆ ಬಂದಿ ಹೆಂಗಾದ್ರ?
Yes, you are claiming, you are telling that yes, you are off duty. You should go there only. Why were you there? ಹಂಗಾದ್ರೆ ನೀನ್ ಡ್ಯೂಟಿ ಮುಗಿದಿದೆ ಅಂದ್ರೆ ನೀನು ಹೋಗ್ಬೇಕಾಗಿತ್ತಲ್ಲ, ಇಲ್ಲೇ ಯಾಕಿರ್ಬೇಕಾಗಿತ್ತು ಅನ್ನೋ ತರ ಅವ್ರು ಮಾತಾಡ್ತಾರೆ. ಎಸ್, ಐ ಪ್ರಿಪೋಸ್ ಯುವರ್ ಕಂಪನಿ ಸರ್, ಅಂದ್ರೆ ನಾನು ನಿಮ್ಮ ಕಂಪನಿ ಅಂತಂದ್ರಲ್ಲ. ಸಮಥಿಂಗ್ ದ ಸೀಮೆನ್ ವರ್ ಟೆಲ್ಲಿಂಗ್ ಅಬೌಟ್ ಯು ಸರ್, ಸೊ ದ್ಯಾಟ್ ಐ ವಾಸ್ ಹಿಯರಿಂಗ್ ದೇರ್, ಸೊ ದ್ಯಾಟ್ ಐ ವಾಸ್, ನಾನು ಅದಕ್ಕೆ ಅಲ್ಲಿದ್ದೆ, ನಿನ್ನ ಬಗ್ಗೆ ಏನೋ ಹೇಳ್ತಾ ಇದ್ರು, ಸೊ ಹಾಗಾಗಿ ನಾನು ಅಲ್ಲಿದ್ದೆ ಅಂತ ಹೇಳ್ತಾರೆ. ಯಾರು ಯಾರಿಗೆ ಹೇಳ್ತಾರೆ ಅಂತಂದ್ರೆ ಪೇಪೆ ಕೊಲಂಬಸ್ಸಿಗೆ. ಕೊಲಂಬಸ್ ಕೇಳಿದಾಗ ಬರೀ ಅಲ್ಲೇ ಇರ್ತೀಯೇನೋ, ಆಫ್ ಡ್ಯೂಟಿ ಅಂದ್ಮೇಲೆ ಈ ಕಡೆ ಬರ್ಬೇಕಾಗಿತ್ತಲ್ಲ, ಅವ್ರ ಹತ್ರ ಯಾಕೆ ಇದ್ದೆ ಅಂದ್ರೆ, ನೋ ಸಮಥಿಂಗ್ ವಾಸ್ ಟೆಲ್ಲಿಂಗ್ ಟು ಹಿಮ್, ಸೊ ದಟ್ ಐ ವಾಸ್ ಲಿಸ್ನಿಂಗ್ ದೇರ್ ವರ್ಡ್ಸ್. ನಿಮಗೆ ಏನೋ ಹೇಳತ್ತಿದ್ರೆ ಅದಕ್ಕಾಗಿ ನಾನು ಕೇಳ್ತಾ ಇದ್ದೆ, ಅದಕ್ಕೆ ನಾ ಅಲ್ಲಿದ್ದೆ ಅಂತ ಅವರು ಹೇಳ್ತಾರ. ಎಸ್, ಹ್ಯಾವ್ ಯು ಬೀನ್ ದೇರ್ ಆಲ್ ದ ಟೈಮ್? ಹೂ ಡಸ್ ಯು ರೆಫರ್ ಟು? ನೀನ್ ಬರೀ ಅಲ್ಲೇ ಇದೆಯಾ? ನೀನು ಅಂದ್ರೆ ಇಲ್ಲಿ ಪೇಪೆ. ವೇರ್ ವಾಸ್ ದ ಲಿಸ್ನರ್ ದೆನ್? ಅವಾಗ ಎಲ್ಲಿದ್ರು? ಬಿಲೋ ದ ಶಿಪ್ ನಿಯರ್ ದ ಸೀಮೆನ್, ಅಲ್ಲಿ ಕೆಳಗಡೆ ಇದ್ರು, ಅಲ್ಲಿಂದ ಮೇಲ್ಗಡೆ ಓಡ್ಕೊಂಡ್ ಬರ್ತಾನೆ ಪೇಪೆ. ಅದಕ್ಕ ಹಡಗಿನ ಕೆಳಗಡೆಗೆ ಅಲ್ಲಿ ಸ್ವಲ್ಪ ಹತ್ರದಲ್ಲಿ ಅವನು ಇರ್ತಾನೆ. When did the speaker say this? When Pepe ran down below. ಅದೇ ಅಲ್ಲಿಂದ ಕೆಳಗಿನಿಂದ ಆ ಕೊಲಂಬಸ್ ಕಡೆಗೆ ಓಡ್ಕೊಂತ ಬಂದಾಗ ರ್ಯಾನ್ ಡೌನ್ ಬಿಲೋ ಅಂತ ಹೇಳಿದಾಗ then asked the ಕೊಲಂಬಸ್. ನೆಕ್ಸ್ಟ್ ಪೇಪೆ. ಈಗ ನೀ ಅಲ್ಲಿ ಯಾಕಿದ್ದೆ ಅಂತ ಕೊಲಂಬಸ್ ಕೇಳಿದಾಗ, ನಾ ಅಲ್ಲಿ ಸಮಥಿಂಗ್ ವಾಸ್ ಟೆಲ್ಲಿಂಗ್ ದ ಸೀಮೆನ್, ಅದಕ್ಕೆ ನಾ ಅಲ್ಲಿ ಇದ್ದೆ ಅಂತ ಹೇಳ್ತಾರಲ್ಲ, ಏನ್ ಹೇಳಿದ್ರ ಹಂಗಾದ್ರೆ? ಪೇಪೆ, ದೇ ಆರ್ ಹಾರಿಬಲ್ ವೆನ್ ದೇ ಡ್ರಿಂಕ್ ಟೂ ಮಚ್. ಅವರು ಸಾರಾಯಿನ ಕುಡಿದಾಗ ಬಹಳ ಹಾರಿಬಲ್ ಆಗ್ತಾರ. ದೇ ಕ್ಯಾನ್ ಬೀಟ್ ಎನಿ ಒನ್ ಆಲ್ಸೋ, ದೇ ನೆವರ್ ಕೇರ್ ಯು ಕ್ಯಾಪ್ಟನ್ ಆಲ್ಸೋ. ನಿನ್ನನ್ನು ಕೇರ್ ಮಾಡಂಗಿಲ್ಲ, ಅಷ್ಟರ ಮಟ್ಟಿಗೆ ಅವ್ರಿಗೆ ಹತಾಶೆ ಮನೋಭಾವನೆ ಆಗಿದೆ. ಅವ್ರ ಹತ್ರ ಆ ಟೈಮಲ್ಲಿ ಹೋಗಬಾರದು, ಆ ತರಹದ ದೇ ಆರ್ ಟಾಕಿಂಗ್ ದ ಬ್ಯಾಡ್ ವರ್ಡ್ಸ್, ಆಮಿನಸ್ ವರ್ಡ್ಸ್. ಕ್ಯಾಪ್ಟನ್, ಬಿ ಕೇರ್ಫುಲ್, ಸಮ್ಟೈಮ್ಸ್ ದೇ ಆರ್ ಡೆಸ್ಪರೇಟ್. ಹತಾಶೆ ಒಳಗಾಗಿದಾರ. ದೇ ವಿಲ್ ಅಟ್ಯಾಕ್ ಎನಿ ಮೂಮೆಂಟ್ ಟು ಯು. ಡೇಂಜರಸ್, ದೇ ಕ್ಯಾನ್ ಬ್ರಿಂಗ್ ಆನ್ ಯು, ಅಂದ್ರೆ ನಿನ್ನ ಮೇಲೆ ಯಾವ್ದಾದ್ರು ಒಂದು ಅಪಾಯವನ್ನ ತಂದು ಒಡ್ಡಬಹುದವರು. ಬಿ ಕೇರ್ಫುಲ್ ಕ್ಯಾಪ್ಟನ್ ಅಂತ ಹೇಳಿ ಕ್ಯಾಪ್ಟನ್ಗೆ ಪೇಪೆ ಹೇಳ್ತಾರಲ್ಲಿ. ಪೂವರ್ ಫೆಲ್ಲೋಸ್, ಪೂವರ್ ಫೆಲ್ಲೋಸ್ ಆರ್ ಸೀಮೆನ್. ಏನ್ ಆ ರೀತಿ ಮಾತಾಡ್ತಾರ ಅವರು? ಬಾಯ್, ಕಮ್ ಹಿಯರ್. ವಾಟ್ ವರ್ ದ ವರ್ಡ್ಸ್? ದೇ ವರ್ ಟೆಲ್ಲಿಂಗ್ ದಟ್ ದ ಸಂತಾ ಮರಿಯಾ ವಿಲ್ ಬಿ ದ ಲೈಟರ್ ಫಾರ್ ಹಿಸ್ ಕ್ಯಾಪ್ಕಸ್. ದ ಸಂತಾ ಮರಿಯಾ ಇಸ್ ದ ನೇಮ್ ಆಫ್ ಶಿಪ್. ಈ ಕೊಲಂಬಸ್ ಎಲ್ಲಾ ನಾವಿಕರು ಸೇರಿ ನೀವು ವರ್ಲ್ಡ್ ಅನ್ನ ಕಂಡಿಡ್ಯಾಕ್ ಹೋಗತ್ತಾರಲ್ಲ, ಅಥವಾ ನ್ಯೂ ಲ್ಯಾಂಡ್ ಅನ್ನ, ಆ ಒಂದು ಜರ್ನಿ ಮಾಡ್ತಿರುವಂತಹ ಒಂದು ಹಡಗಿನ ಹೆಸರು ಸಂತಾ ಮರಿಯಾ ಅಂತ ಹೇಳಿ. ಆ ಸಂತಾ ಮರಿಯಾ ಅದರಲ್ಲಿ ಈ ಒಂದು ಕೊಲಂಬಸ್ ಸುಟ್ಟ ಭಸ್ಮವಾಗಿ ಅವನ ಒಂದು ಡೆಡ್ ಬಾಡಿ ಮನೆಗೆ ಹೋಗ್ಬೇಕು, ರಿಟರ್ನ್ ಟು ದಿ ಸ್ಪೇನ್. ದ ಸ್ಪೇನ್ ಸಾವರಿನ್ ಸೆಂಟ್ ಕೊಲಂಬಸ್ ಅಂಡ್ ಸೀಮೆನ್ ಟು ಡಿಸ್ಕವರ್ ದ ನ್ಯೂ ಲ್ಯಾಂಡ್. The Columbus should obey them, as the same thing all the seamen obey to the Columbus captain. ಸ್ಪೇನ್ ದೇಶದ ರಾಜ ಮಹಾರಾಜರು ಕೊಲಂಬಸ್ ಮತ್ತೆ ಎಲ್ಲ ನಾವಿಕರಿಗೆ ಒಂದು ಹೊಸ ಜಗತ್ತನ್ನ ಕಂಡುಹಿಡ್ರಿ ಅಂತ ಹೇಳಿ ಕಳಿಸಿರ್ತಾರ. ಈಗ ಹೆಂಗ ಕೊಲಂಬಸ್ ಅವರ ಮಾತನ್ನ ನಂಬಿ ಬಂದಿದಾನೋ, ಅವ್ರಿಗೆ ಗೌರವ ಕೊಡ್ಬೇಕಂತ ಹೇಳಿ, ಅದೇ ರೀತಿಯಾಗಿ ಎಲ್ಲ ನಾವಿಕರು ಸೇರಿ ಕೊಲಂಬಸ್ನ ಮಾತನ್ನ ಕೇಳ್ಕೊಂಡು ಜರ್ನಿಯಲ್ಲಿ ಕಂಟಿನ್ಯೂ ಮಾಡ್ಬೇಕು. ಬಟ್ ದೇ ವರ್ ನಾಟ್ ವಿಲ್ಲಿಂಗ್ ಕೊಲಂಬಸ್. as the same thing here. Sometimes they are desperate. Who is the speaker? Pepe, Pace boy. Pepe, simply we can write. ಹಂಗಾದ್ರೆ ಸಮಟೈಮ್ಸ್ ಅವರು ಕೆಲವೊಂದು ಟೈಮ್ ಹತಾಶೆಗೊಳಗಾಗ್ತಾರ. ಈ ಒಂದು ವಾಕ್ಯವನ್ನು ಹೇಳಿದವ್ರು ಯಾರು ಹಂಗಾದ್ರೆ? ಪೇಪೆ. ಹೂ ಆರ್ ದೇ ಹಿಯರ್? ಆಸ್ ದ ಸೇಮ್ ಥಿಂಗ್ ಆಗಲೇನೆ ಹೇಳಿದ್ದೇನೆ. ಯಾವುದೇ ಒಂದು ಸಾಲಿನಲ್ಲಿ ದೇ ಅಂತ ಬಂತಂದ್ರೆ ಅದು ಸೇಲರ್ಸ್ ಆರ್ ಅ ಸೀಮೆನ್. ನಿಮಗೆ ಸೀಮೆನ್ ಈಸಿ ಆಗತ್ತ, ಸೇಲರ್ಸ್ ಸ್ವಲ್ಪ ಟಫ್ ಆಗ್ಬೋದು. ಏನ್ ಮಾಡ್ತಾರಂದ್ರೆ ಕೆಲವೊಂದು ಸ್ಟೂಡೆಂಟ್ಸ್ SIALORS ಹಿಂಗ್ ಬರೀತಾರ, ಬಟ್ ದಟ್ ಈಸ್ ದ ಕರೆಕ್ಟ್ ಸ್ಪೆಲ್ಲಿಂಗ್. SAILORS ಸೇಲರ್ಸ್. ಅಂಡ್ ಸೀಮೆನ್ SEAMEN. ನಿಮಗೆ ಈಸಿ ಅದ. ಸಿ ಅಂದ್ರೆ SEAC ಬರೀತೀರಿ, ಅದ್ರ ಜೊತೆ ಮೆನ್ ಪ್ಲೂರಲ್, ಮ್ಯಾನ್ ಅದ ಪ್ಲೂರಲ್, ಮೆನ್, ಅದು ಈಸಿ. ಓಕೆ, ಹೂ ಇಸ್ ದ ಲೀಸ್ನರ್? ಕೊಲಂಬಸ್ಸಿಗೆ ಪೇಪೆ ಹೇಳ್ದು. ವೈ ಡು ದೇ ಬಿಕಮ್ ಡೆಸ್ಪರೇಟ್? ದೇ ಥಾಟ್ ದಟ್ ದ ಜರ್ನಿ ವಾಸ್ ಯೂಸ್ಲೆಸ್ ಅಂಡ್ ಡೇವಿಲ್ಸ್ ವಿತ್ ದ ಕೊಲಂಬಸ್ ಅಂಡ್ ಕೊಲಂಬಸ್ ಟ್ರ್ಯಾಕ್ ವಾಸ್ ಡೇವಿಲ್ಸ್ ಟ್ರ್ಯಾಕ್. ಅವ್ರು ಹೇಳೋದೇನು? ಹಿಯರ್ಸ್ ದ ಕೇಗೋರಮ್ ಕಿಂಗ್ಡಮ್ ಕಮ್, ಡೇವಿಲ್ಸ್ ಲಾಫ್ ಬಟ್ ಗಾಡ್ ಈಸ್ ಡೌನ್. ಹಿಯರ್ ಇಸ್ ಅ ಡೇವಿಲ್ ಅಂತ ಕೊಲಂಬಸ್ನಿಗೆ ಎಲ್ಲಾ ಸೀಮೆನ್ಗಳು ಹೇಳ್ತಾರ. ಇಲ್ಲಿ ಕೊಳಾಯಿಯಲ್ಲಿ ಸಾರಾಯಿ ಇದೆ, ನಾವು ಸಾರಾಯಿ ಕುಡಿತೇವಿ. ಇಲ್ಲಿ ಕ್ಯಾಪ್ಟನ್ ನಮ್ಮ ಕೊಲಂಬಸ್ ದೆವ್ವ, ದೆವ್ವ ಹಿಡ್ದೈತಿ ಇವಂಗ,
ಇವನ್ ಯಾವ್ದೋ ಒಂದು ಟ್ರ್ಯಾಕ್ನಾಗ ಹೊಂಟಾನ, ಸಮುದ್ರದಾಗ ಕತ್ತಲ್ದಾಗ ಎಲ್ಲಿ ಕಾಣ್ತೈತೆ ಏನ? ಹ ದೇವ್ರು ಯಾಕೆ ಮೂಗನಾಗಿದೀಯಾ? ಕಮ್ ಅಂಡ್ ಸೇವ್ ಅಸ್, ಪ್ರೊಟೆಕ್ಟ್ ಅಸ್. Here the devil's Columbus was taking towards where? We don't know. His journey was useless ಅಂತ ಹೇಳ್ತಾರ ಅವ್ರು. ಇವ್ರ ಯಾನ ಎಲ್ಲಿ ಹೋಗ್ತಾ ಇದೆ ಗೊತ್ತಿಲ್ಲ, ದೇವ್ ಹತ್ತೈತಿ ಕೊಲಂಬಸ್ಸಿಗೆ ಅಂತ ಹೇಳಿ ಆ ರೇಂಜ್ಗೆ ಅವ್ರ ಹತಾಶ ಮನೋಭಾವನೆಯನ್ನ ತೋಡ್ಕೋತಾರ ಅವ್ರು. ಬಾಯ್ ಕಮ್ ಹಿಯರ್. ವಾಟ್ ವರ್ ದ ವರ್ಡ್ಸ್? ಹೂ ಇಸ್ ದ ಬಾಯ್? ದ ಬಾಯ್ ಈಸ್ Pepe. What did the listener want to say? He wanted to tell that what Guillermo Iris quoted about the Columbus. ಅವನೇ ಹೇಳಿದ್ದು, ದ ಸಂತ ಮರಿಯಾ ವಿಲ್ ಬಿ ದ ಲೈಟರ್ ಫಾರ್ ಇಸ್ ಕ್ಯಾರ್ಕಸ್. ಆ ಮಾತನ್ನ ಹೇಳ್ಬೇಕಂತ ಪೇಪೆ ಬಂದಿರೋದು. ಹಂಗಾದ್ರೆ ಅವನೇನ್ ಹೇಳಿದ್ರು, ಯಾರು ಹೇಳಿದ್ರು ಅದನ್ನ ಅಂತ ಕೇಳಿದಾಗ ಕೊಲಂಬಸ್ ಆ ಮಾತನ್ನ ಹೇಳುವಂತ ಸಂದರ್ಭ. ವೆನ್ ಡಿಡ್ ದ ಸ್ಪೀಕರ್ ಸೇ ಸೊ? ವೆನ್ ದ ಲಿಸ್ನರ್ ವಾಂಟೆಡ್ ಟು ಸೇ ಸಮಥಿಂಗ್, ಏನೋ ಒಂದು ಹೇಳ್ತೇನೆ ಅಂದಾಗ, ದೇ ವರ್ ಡೆಸ್ಪರೇಟ್ ವೆನ್ ದೇ ಡ್ರಿಂಕ್ ಟೂ ಮಚ್, ದೇ ವರ್ ಟೆಲಿಂಗ್ ಸಮಥಿಂಗ್. ವಾಟ್ ವರ್ ದ ವರ್ಡ್ಸ್ ದೇರ್? ವಾಟ್ ದೇ ಹ್ಯಾಡ್ ಕೋಟೆಡ್? ಏನ್ ಹೇಳಿರ್ತಾರ ಅವರು, ಏನ್ ಅವ್ರ ಮಾತು ಅಂತ ಕೇಳಿದಾಗ ಪೇಪೆ ಹೇಳೋದು ಅದನ್ನ. ಹೂ ಆಸ್ಕ್ಡ್ ಆಸ್ ಅಬೋ, ಯಾರು ಕೇಳ್ತಾರಂತಾನೆ ಹೇಳ್ಬೋದು ಕೊಲಂಬಸ್. ಓಕೆ, ದೆನ್ ಫ್ರಾನ್ಸಿಸ್ಕೋ. ಐ ಆಮ್ ಸಾರಿ ಸರ್, ಐ ನ್ಯೂ ಹೌ ಹೈ ಫೀಲಿಂಗ್ಸ್ ಹ್ಯಾಡ್ ರನ್. ಐ ನ್ಯೂ, ಬಟ್ ಕೊಲಂಬಸ್, ಕ್ಯಾಪ್ಟನ್ ಕೊಲಂಬಸ್, ಡು ಯು ನೋ ಹೌ ದ ಹೈ ಫೀಲಿಂಗ್ಸ್ ಅವರ್ಸ್ ಹ್ಯಾಡ್ ರನ್? ಈಗ ನಮ್ಮ ತಲೆಯಲ್ಲಿ ಏನು ಓಡ್ತಾ ಇದೆ ಅಂತ ನಮಗ್ ಗೊತ್ತಿದೆ, ಆಸ್ ವೆಲ್ ಆಸ್ ಇನ್ ಯುವರ್ ಮೈಂಡ್ ವಾಟ್ ಈಸ್ ರನ್ನಿಂಗ್. ನಿಮಗೇನ್ ಆಗ್ತಿರ್ಬಹುದು ಅಥವಾ ನಮಗೇನ್ ಆಗ್ತಿರ್ಬಹುದು, ನಮ್ಮ ಪರಿಸ್ಥಿತಿ ಏನು ಅಂತ ನನಗೆ ಗೊತ್ತಿದೆ ಅಂತ ಹೇಳಿದಾಗ, ಎಸ್ ದೆನ್ ಬಟ್ ಹಿ ಕೋಟೆಡ್ ದ ಡಿಸಿಪ್ಲೈನ್ ಕೊಲಂಬಸ್. ಅಲ್ಲಿ ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಅದ್ರ ಮೇಲೆ ಕ್ವಶನ್ ಬರಲ್ಲ ಅಂತ ಅದನ್ನ ಕಟ್ ಮಾಡಿದ್ದೇನೆ. ಆವಾಗ ಕೊಲಂಬಸ್ ಹೇಳ್ತಾರೆ, ಲೆಟ್ ಮೀ ಸೆಂಡ್ ಗುಲೆರ್ಮೋ ಐರಿಸ್ ನೌ. ಫ್ರಾನ್ಸಿಸ್ಕೋ ಡಿಸ್ಅಗ್ರೀಡ್ ಟು ಬ್ರಿಂಗ್ ದ ಗುಲೆರ್ಮೋ ಐರಿಸ್. ಕರ್ಕೊಂಡ್ ಬರಾಕ ಒಪ್ಪೋದಿಲ್ಲ, ಯಾಕಂದ್ರೆ ಗುಲೆರ್ಮೋ ಐರಿಸ್ ಅಂದಿದ್ದಲ್ಲ ಅದ ಮಾತು. he shall or he should know that I should put him in irons and he should spend all the night. Let be sent ಗುಲೆರ್ಮೋ ಐರಿಸ್. ನಾನು ಗುಲೆರ್ಮೋ ಐರಿಸ್ ಅನ್ನು ಕರ್ಕೊಂಬ ಅಂತ ಹೇಳಿದಾಗ, ಸಾರಿ ಸರ್ ಬಟ್ ಡಿಸಿಪ್ಲಿನ್ ನೋಸ್ ನೋ ಬಟ್ಸ್. ಶಿಸ್ತಿಗೆ ಆದ್ರೆ ಗೀದ್ರೆ ಅವಾಗ ಮಾಡ್ತೀನಿ ಇವಾಗ ಮಾಡ್ತೀನಿ ಅದಂಗೆ ಇದಂಗೆ ಅದೆಲ್ಲ ನಡೆಯೋದಿಲ್ಲ. ಡಿಸಿಪ್ಲಿನ್ ಆಲ್ವೇಸ್ ಪಂಕ್ಚುಯಾಲಿಟಿಯನ್ನ ನೀಡ್ ಮಾಡ್ತೈತಿ ಅಥವಾ ಬಯಸ್ತೈತದ. ಸೊ ಹಾಗಾಗಿ ಫ್ರಾನ್ಸಿಸ್ಕೋಗೆ ಬಹಳ ಚೆನ್ನಾಗಿ ಹೇಳ್ತಾರ ಅವರು. ದೆನ್ ಫ್ರಾನ್ಸಿಸ್ಕೋ ಹೇಳ್ತಾರ, ಡಿಸಿಪ್ಲಿನ್ ಡಿಸಿಪ್ಲಿನ್ ಇಸ್ ದ ಫಾಸ್ಟ್ ಥಿಂಗ್ ಸರ್, ಯು ಆ್ಯಂಡ್ ಅಸ್. ಅಯ್ಯೋ ಇದನ್ನ ಬಹಳ ವರ್ಷ ಆತಲ್ಲ, ಬಹಳ ದಿನ ಆತಲ್ಲ ಕೇಳಿ ಈ ಒಂದು ಶಿಸ್ತು ಅನ್ನೋದು. ಏನು ಶಿಸ್ತು? ಅದು ಶಿಸ್ತು ಅನ್ನೋದು ಯಾವಾಗಿಂದೋ ಯಾವ್ದೋ ಒಂದು ಕಾಲದಲ್ಲಿ ಬಳಸಿದ್ದದ, ಅದ ನಮ್ದು ನಿಮ್ಗೆ ಅಲ್ಲೇ ಮುಗ್ದೈತದ ಕತಿ. ಡೋಂಟ್ ರಿಪೀಟ್ ದಟ್ ಡಿಸಿಪ್ಲಿನ್ ವರ್ಡ್ಸ್ ಅಗೇನ್. ಮತ್ತೆ ಆ ಒಂದು ಶಿಸ್ತು ಅನ್ನೋ ವರ್ಡನ್ನ ನೀವು ತೆಗಿಬೇಡ್ರಿ ಇಲ್ಲಿ. ಎಸ್, ವಾಟ್ ಈಸ್ ದ ಮೀನಿಂಗ್ ಆಫ್ ವೈಲ್ಡ್ ಅಪ್ರೂರಿಂಗ್ ಅಗೇನ್ ಅಂಡ್ ಅಗೇನ್ ಸಿಂಗಿಂಗ್? The first man, this line is very important, to move shall spend the rest of the night in irons. Irons ಅಂತಂದ್ರೆ ಜೈಲ್, ಇಲ್ಲಿ ಕಬ್ಬಿಣ ಅಂತಲ್ಲ. ಓಕೆ, ಆ ಕಂಬಿ ಎಣಿಸ್ಬೇಕು, ಅವನಿಗೆ ಗೊತ್ತಾಗ್ಲಿ, ಸರ್ ಇಸ್ ದಟ್ ಐರನ್ಸ್ ಆರ್ ಜೈಲ್ ಆರ್ ಗ್ಯಾಲೇಜ್ ಇನ್ ದ ಶಿಪ್? ಆ ಒಂದು ಹಡಗಿನಲ್ಲಿ ಜೈಲು ಇತ್ತ? ಎಸ್ ಡೆಫಿನೆಟ್ಲಿ. ಆಫೀಸ್ ಇತ್ತು. ಜೈಲ್ ಟೈಪ್ ಅಂದ್ರೆ ಒಂದು ರೂಮ್, ಅದರಲ್ಲಿ ಹಾಕ್ತಾರ ಅವರು, ಅಲ್ಲಿ ಹಾಕಿ ಅವ್ರಿಗೆ ಪನಿಷ್ಮೆಂಟ್ ಕೊಡೋದು, ಇಲ್ಲ ಎಳ್ಕೊಂಡು ಹೋಗೋದು. ಈಗ ರಾಜ ಮಹಾರಾಜರ ಕಾಲದಲ್ಲಿ ರಾಜರಿಗೆ ಹೆಂಗೆ ಅಪೋಸಿಟ್ ಮಾಡಿದಾಗ ಅವ್ರು ಹೆಂಗ್ ಪನಿಷ್ಮೆಂಟ್ ಕೊಡ್ತಿದ್ರಲ್ಲ, ಕ್ಯಾಪ್ಟನ್. ಕ್ಯಾಪ್ಟನ್ ಅಂತಂದ್ರೆ ಆ ಒಂದು ಹಡಗಿನ ಎಲ್ಲಾ ಆಗು ಹೋಗುಗಳ ಜವಾಬ್ದಾರಿ ಕೊಲಂಬಸ್ನ ಕೈಯಾಗಿರ್ತೈತಿ. ಸೊ ಅವ್ನ ಮಾತು ಕೇಳಲೇಬೇಕು, ಕೇಳಲಿಲ್ಲ ಅಂತಂದ್ರ ಬೇರೆ ಬೇರೆ ರೀತಿಯಾದ ಪನಿಷ್ಮೆಂಟ್. ಬಟ್ ಈಗ ಕೊಲಂಬಸ್ ಸಾಯ್ಲಿ ಅಂತ ಹೇಳಿದಾರಲ್ಲ ಗುಲೆರ್ಮೋ ಐರಿಸ್, ಸೊ ಅವನಿಗೆ ಪನಿಷ್ಮೆಂಟ್ ಆಗ್ಬೇಕಲ್ಲ, ಅವನಿಗೆ ಜೈಲಿಗೆ ಹಾಕ್ಬೇಕಾಗಿದೆ ಅಂತ ಹೇಳಿ. ಶಾಲ್ ಸ್ಪೆಂಡ್ ದ ರೆಸ್ಟ್ ಆಫ್ ದ ನೈಟ್ ಅಂದ್ರೆ ವಿಶ್ರಾಂತಿ ತಗೊಳ್ಳೋದಲ್ಲ, ಈ ಒಂದು ರಾತ್ರಿ ಕಳೀಲಿ. ಹಿ ಶುಡ್ ಸ್ಪೆಂಡ್ ಇನ್ ದ ಐರನ್ಸ್ ಓನ್ಲಿ. ಗುಲೆರ್ಮೋ ಐರಿಸ್, ಹೂಸ್ ಟು ಪುಟ್ ಹಿಮ್ ಇನ್ ಐರನ್ಸ್? ವಿ ಆರ್ 30-1. ಯಾರಿಗೆ ಜೈಲಿಗೆ ಹಾಕ್ತೀರಿ ನೀವು? ನಾವು 31 ಜನ ಅದೇವಿ. ಯಾರಿಗೆ ಹಾಕ್ತೀರಿ? ಟು ಹೂಮ್ ಡು ಯು ಪುಟ್ ಇನ್ ಜೈಲ್?
ನೀವು ಯಾರಿಗೆ ಜೈಲಲ್ಲಿ ಹಾಕ್ತೀರಿ ಅಂತ ಕೇಳಿದಾಗ, ಓಕೆ, ಇಫ್ ನೋ ಬಡಿ ಈಸ್ ಎಲ್ಸ್ ಐ ವಿಲ್ ಪರ್ಫಾರ್ಮ್ ಇಟ್ ಮೈ ಸೆಲ್ಫ್ ಓನ್ಲಿ. ಅಂದ್ರೆ ಸರಿ ಗುಲೆರ್ಮೋ ಐರಿಸ್, ಅದು ಯಾರಿಗೆ ಹಾಕ್ತೇನೆ ಬಿಡ್ತೇನೆ ಅದು ಸೆಕೆಂಡರಿ. ಈಗ ಯಾರು ನಿಮ್ ಕೆಲ್ಸಕ್ಕೆ ನೀವು ಹೋಗಿ ಬದ್ಧರಾಗಿ ಮಾಡೋದಿಲ್ವೋ ಅದನ್ನ ನಾನೇ ಮಾಡ್ಕೋತೇನೆ. ಐ ವಿಲ್ ಪರ್ಫಾರ್ಮ್ ಇಟ್ ಮೈ ಸೆಲ್ಫ್. ಇಟ್ ಅಂದ್ರೆ ಆಫೀಸ್ ಡ್ಯೂಟಿ, ಆಫೀಸ್ ವರ್ಕ್ ಇನ್ ದ ಶಿಫ್ಟ್. ಅಲ್ಲಿ ಇರುವಂತ ಕೆಲಸಗಳನ್ನ, ಕಚೇರಿ ಕೆಲಸಗಳನ್ನ ನಾನೇ ನೋಡ್ಕೋತೇನೆ, ನಾನು ಮಾಡ್ತೇನೆ ಅನ್ನೋ ಮಾತನ್ನ ಕೊಲಂಬಸ್ ಗುಲೆರ್ಮೋ ಐರಿಸ್ಗೆ ಸ್ವಲ್ಪ ಖಾರವಾಗಿ ಹೇಳ್ತಾರ. ನೀವು ಯಾರು ಇಲ್ಲ ಅಂದ್ರೆ ನಾನು ನೋಡ್ಕೋತೇನೆ ಅಂದ್ರೆ, ವಿ ಹ್ಯಾವ್ ಸ್ಟುಡ್ ಟೂ ಮಚ್ ಅಂಡ್ ವಿ ಹ್ಯಾವ್ ಡೂಪ್ಡ್ ಡೇ ಇನ್ ಡೇ ಔಟ್. ಡೇವಿಲ್ಸ್ ವಿತ್ ಯು, ದಿಸ್ ಈಸ್ ಯುವರ್ ಡೇವಿಲ್ಸ್ ಟ್ರ್ಯಾಕ್. ಅದನ್ನೇ ಹೇಳ್ತಾರೆ. We are simple men, men with the common feelings of men. We want our homes and families as the same thing what you have. You have or haven't, we don't know. Captain Columbus, huh? ನಾಯಕ ಕೊಲಂಬಸ್, ನಿಮ್ ಫ್ಯಾಮಿಲಿ ಐತೆ ಇಲ್ಲೋ ಗೊತ್ತಿಲ್ಲ, ನಮಗಂತೂ ಫ್ಯಾಮಿಲಿ ಇದೆ. We have some reasons, so we should want to go back. Our families, ನಮ್ ಕುಟುಂಬ ಇದೆ, ನಾವು ಹೋಗ್ಬೇಕಾಗಿದೆ. I say the Santa Maria shall return her helm, her home to the ಸ್ಪೇನಿಗೆ ಹೋಗ್ಬೇಕು. ಎಲ್ಲಿ ಹೊಂಟೇವೆ ನಮಗ್ ಗೊತ್ತಿಲ್ಲ. ಕ್ಯಾಪ್ಟನ್ ಕೊಲಂಬಸ್, ಲಿಸನ್ ಟು ಮಿ ಕೇರ್ಫುಲಿ, should return the Santa Maria. Otherwise will happen something here. I don't blame, I don't claim. What will be going to happen? ಈಗ ಏನ್ ನಡೀತೈತಿ ಇಲ್ಲಿ ಹಡಗಿನಲ್ಲಿ ಗೊತ್ತಿಲ್ಲ. ಸಂತಾ ಮರಿಯಾ ಇದು ಒಂದು ಶಿಪ್ ಇದೆ ಅಲ್ಲ, ಸೀದಾ ರಿಟರ್ನ್ ಎಲ್ಲಿಂದ ಬಂದೇವಿ ಅಲ್ಲಿ ಹೋಗ್ಬೇಕಿದು ಅಷ್ಟೇ ಅಂತ ಹೇಳ್ತಾರ ಅವರು. ಟುವರ್ಡ್ಸ್ ಸ್ಪೇನ್ ಅಟ್ ಒನ್ಸ್, ಆರ್ ವಿ ಆರ್ ನಾಟ್ ಮೆನ್ ಬಟ್ ಶೀಪ್. ಕುರಿ ಆಗಿಬಿಡ್ತೇವೆ ನಾವು, ಬಕ್ರಾ. ಆರ್ ಯು ಮೇಕಿಂಗ್ ಅಸ್ ಲೈಕ್ ಎ ಶೀಪ್? ವಿ ಡೋಂಟ್ ವಾಂಟ್ ಟು ಬಿಕಮ್ ಲೈಕ್ ದ್ಯಾಟ್. ನಾವು ಆ ರೀತಿ ಆಗ್ಲಿಕ್ಕೆ ಇಷ್ಟಪಡುವುದಿಲ್ಲ. ವಿ ವಾಂಟ್ ಟು ಗೋ ಬ್ಯಾಕ್ ಅವರ್ ಹೋಮ್ಸ್. The first man to move shall spend the rest of night in irons. So who is the first man here? First man ಅಂತಂದ್ರೆ who moves towards the Columbus. ಅಲ್ಲಿ ನಿಂತಿರ್ತಾರ, ಅದರಲ್ಲಿ ಯಾರು ಒಬ್ರು ಮುಂದೆ ಬರ್ತಾರಲ್ಲ ಅವರನ್ನ. ಇಟ್ಸ್ ಅಂಡರ್ಸ್ಟುಡ್ ಗುಲೆರ್ಮೋ ಐರಿಸ್. ಸರ್, ಕೆಲವರು ಕೇಳ್ತಾರೆ ಸ್ಟೂಡೆಂಟ್ಸ್, ಕ್ಯಾನ್ ವಿ ರೈಟ್ ಇನ್ಸ್ಟೆಡ್ ಆಫ್ ಡಿಯಾಗೋ ಗುಲೆರ್ಮೋ ಐರಿಸ್ ಬರೆಯೋದೆ ನಾವು ಸಿ ಮ್ಯಾನ್ ಅಥವಾ ಸೇಲರ್ ಸಿಂಗುಲರ್ ಅಲ್ಲಿ ಬರದ್ರ, ಬಟ್ ಪರ್ಟಿಕ್ಯುಲರ್ಲಿ ಆ ಲೈನ್ ಯಾರಿಗ ಕೋಟ್ ಮಾಡಿರ್ತಾರ ಅವ್ರದ ಹೆಸರು ಬರಿಬೇಕಾಕೈತಿ. ದೇ ಯು ವಿ ಅಂದಾಗ ಸಿಮೆನ್ ಅಂತ ಬರೋದ್ರ ಪ್ಲೂರಲ್ ಅಲ್ಲಿ ನಡಿತೈತಿ. ಬಟ್ ಹಿಯರ್ ಯು ಶುಡ್ ಕೋಟ್ ದ ವರ್ಡ್ ಆಸ್ ಅ ಸಿ ಮ್ಯಾನ್, ನೋ ದೇರ್ ನೇಮ್ ಓನ್ಲಿ. ಅವ್ರ ಹೆಸರ ಬರಿಬೇಕು. ಡಿಯಾಗೋ ಅಂದ್ರೆ ಡಿಯಾಗೋನ ಬರಿಬೇಕು. ಯಾರಿಗೆ ಹೇಳಿರ್ತಾರೆ ಗುಲೆರ್ಮೋ ಐರಿಸ್ ಅಂದ್ರೆ ಗುಲೆರ್ಮೋ ಐರಿಸ್ ಬರಿಬೇಕು. ಎಸ್, ಇಲ್ಲಿ ಫಸ್ಟ್ ಮ್ಯಾನ್ ಅಂತಂದ್ರ ಹೂ ಶಾಲ್ ಮೂವ್ ಟುವರ್ಡ್ಸ್ ದ ಕೊಲಂಬಸ್. ಕೊಲಂಬಸ್ ಕಡೆಗೆ ಯಾರು ಮೂವ್ ಆಗ್ತಾರ, ನಾನ ಹೌದು ಹೇಳಿದ್ದ ಆ ಮಾತನ್ನ, ಸಂತಾ ಮರಿಯಾ ವಿಲ್ ಬಿ ದ ಕಾಕಸ್ ಫಾರ್ ಲೈಟ್ ಇಸ್ ಕಾಕಸ್ ಅಂತ ಹೇಳ್ದವ್ ನಾನು ಅನ್ನೋ ಮಾತು ಯಾರು ಹೇಳ್ತಾರ ಮುಂದೆ ಬಂದ ಅವ್ರು ನಾನು ಹೋಗಿ ಜೈಲಿಗೆ ಹಾಕ್ತೇನೆ ಅಂತ ಹೇಳ್ಯಾರ. ಹೂ ಇಸ್ ದ ಸ್ಪೀಕರ್? ಕೊಲಂಬಸ್. ವೈ ಡಿಡ್ ದ ಸ್ಪೀಕರ್ ಸೇ ಸೊ? ಬಿಕಾಸ್ ವಿತ್ ಹೇಟ್ರೇಡ್ ಅ ಸೀಮೆನ್ ಟೋಲ್ಡ್ ಅಬೌಟ್ ಜರ್ನಿ ದಟ್ ದ ಸಂತಾ ಮರಿಯಾ ವಿಲ್ ಬಿ ದ ಲೇಟರ್ ಫಾರ್ ಇಸ್ ಕ್ಯಾಕಸ್. ಅಂದ್ರೆ ಹೇಟ್ರೇಡ್ ಅಂದ್ರೆ ತಿರಸ್ಕಾರ ಮನೋಭಾವನೆಯಿಂದ ಯಾರು ಮಾತಾಡಿದ್ದಲ್ಲ ಸಂತಾ ಮರಿಯಾ ಬಗ್ಗೆ, ಅವ್ರನ್ನ ನಾನು ಜೈಲಿಗೆ ಹಾಕ್ತೇನೆ ಅಂತ ಹೇಳಿದ್ದವು. ನೆಕ್ಸ್ಟ್, words for children, pradhans come. We are men. Reason with us. As the same, ಗುಲೆರ್ಮೋ ಐರಿಸ್ ಹೇಳ್ದಂಗೆ, what you are telling? To who shall move towards me, I will put in the irons. ಜೈಲಿಗೆ ಹಾಕ್ತೇನೆ ಅಂತ ಹೇಳತ್ತೆ. ಇದು ಈ ಮಾತು, ಈ ಪದಗಳು ಯಾರಿಗೆ ಹೇಳ್ಬೇಕಂದ್ರ ಚಿಕ್ಕ ಮಕ್ಕಳಿಗೆ. We are men, not a children. These words are related to them only. Don't say to us. ನಮಗೆ ಹೇಳ್ಬೇಡ್ರಿ ಇದನ್ನ. ಮಕ್ಕಳಿಗೆ ಯಾರಿಗಾರ ಕೇಳ್ತಾರಲ್ಲ, ಸಣ್ಣ ಪಾಪುಗಳಿಗೆ, ಅವ್ರಿಗೆ ಹೇಳ್ಕೊಡ್ರಿ. ಬಟ್ ರೀಸನ್ ವಿತ್ ಅಸ್, ನಮಗೂ ಕಾರಣ ಇದೆ. ವಿ ಹ್ಯಾವ್ ಫ್ಯಾಮಿಲಿ, ವಿ ವಾಂಟ್ ಟು ಗೋ ಬ್ಯಾಕ್ ಬಿಕಾಸ್ ವಿ ಆರ್ ಸಿಂಪಲ್ ಮ್ಯಾನ್ ಅಂತ ಹೇಳ್ದಂಗ ಆಗತ್ತದೆ. ಐ ಸಪೋಸ್ ಕೊಲಂಬಸ್ ಸೈಲೆನ್ಸ್ ಅಂತ ಹೇಳಿದಾಗ, ಐ ಸಪೋಸ್ ಯು ಆರ್ ಇನ್ ದ ಹೋಲಿ ಗ್ರೌಂಡ್ ನೌ. ಯು ಆರ್ ಇನ್ ದ ಬೆಸ್ಟ್ ಪ್ಲೇಸ್, ಯು ಆರ್ ಇನ್ ದ ಸೂಟೇಬಲ್ ಪ್ಲೇಸ್ ಅಂಡ್ ಸೇಫರ್ ಪ್ಲೇಸ್ ಆಲ್ಸೋ. ನಾನು ಯೋಚನೆ ಮಾಡುವಂಗ ನೀವು ಬಹಳಷ್ಟು ಉತ್ತಮವಾದ ಒಂದು ಜಾಗದಲ್ಲಿ ಅದೀರಿ ಅಂತ ಅನಿಸ್ತೈತಿ ಕ್ಯಾಪ್ಟನ್ ಕೊಲಂಬಸ್. ನೀವು ಅಲ್ಲೇ ಇರ್ರಿ, ಅದ ಚಂದ. ಅರ್ಥ ಆಯ್ತಾ? ಇಲ್ಲ ಅಂತಂದ್ರೆ ವಿ ವಿಲ್ ಬೀಟ್ ಯು, ವಿ ವಿಲ್ ಕಿಲ್ ಯು,
ವಿ ವಿಲ್ ಅಟ್ಯಾಕ್ ಯು, ವಾಟ್ ಎವರ್, ಏನಾದ್ರೂ ಆಗ್ಬೋದು ಅಂತ ಹೇಳ್ತಾರ ಅವರು. ಎಸ್, ಹಂಗೆ ಹೇಳಿದ ತಕ್ಷಣನೇ ಆಲ್ ದ ಸೀಮೆನ್ ಇನ್ಕ್ಲೂಡಿಂಗ್ ಗುಲೆರ್ಮೊಯಿರಿ, ಫ್ರಾನ್ಸಿಸ್ಕೋ, even Yuan, Pedro also, they have come towards the Columbus to beat him, have him down, pitch him down. Italian renegade, beat him. ಏನ್ ಮಾಡ್ತಿದ್ದಾನ ಅವನು? ಇಟಲಿಯ ದೇಶದ ಧರ್ಮಾಂಧ ಅಂತ ಹೇಳಿ ಎಲ್ಲರೂ ಒಗ್ಗೂಡಿ ಕೊಲಂಬಸ್ನಿಗೆ ಹೊಡ್ಯಾಕ್ ಹೋಗ್ತಾರ. ಕೆಳ್ಕೊಂಡ್ ಬರ್ರಿ ಅವನ್ನ, ಕೆಳಗ್ ಹಾಕ್ರಿ ಅವನ್ನ. ಅಲ್ಲಿ ನಿಂತ್ಕೊಂಡು ಮಾತಾಡ್ತಾರ ಅವ್ರು ಬರೀ. ಕ್ವಾರ್ಟರ್ ಡೆಕ್, ಕ್ಯಾಂಡಲ್ ಪುಟ್ ಇನ್ ರೈಟ್ ವೇ, that is glittering, and don't sing the song, stop that song. Who is he to tell us? ಯಾರು ಅವ್ರು ಈ ರೀತಿ ಎಲ್ಲ ಹೇಳಕ್ ನಮ್ಗೆ ಅನ್ನೋ ಮನೋಭಾವನೆಯಿಂದ ಅವ್ರು ಮಾತಾಡ್ತಾರ. ಕೊಲಂಬಸ್, ಐ ಆಮ್ ನಾಟ್ ಅನ್ಗ್ರೇಟ್ಫುಲ್ ಪೀಪಿ. ಸೊ ಸರಿ, ನನಗ ಅವರು ಹೊಡೀರಿ, ಬಡೀರಿ, ಕಡೀರಿ ಅಂತೆಲ್ಲ ಹೇಳಿದಾಗ್ಲೂ ಕೂಡ ನಾನು ಕೃತಜ್ಞ ಅಲ್ಲ. ಸಹಾಯ ಮಾಡಿರಿ ಅಂದ್ರೆ ಐ ಕ್ಯಾನ್ ರಿಮೆಂಬರ್ ಯು, ಯುವರ್ ಡೇಟ್ಸ್, ಯುವರ್ ವರ್ಕ್ಸ್ ಆಲ್ಸೋ. ಪೆಡ್ರೋ, ಮೈ ಲಾಯಲ್ಟಿ ನೆವರ್ ಬಿ ಕ್ವಶನ್ಡ್ ಸರ್ ಅಂತ ಹೇಳಿದಾಗ, ಯು ಹ್ಯಾವ್ ಸಮ್ ಟೈಮ್ಸ್ ಬೀನ್ ಸೈಲೆಂಟ್ ಪೆಡ್ರೋ. If you talk, if you speak, if you can express your ideas, then I can know how you are. Are you in angry or a calm or a silent mood? How can I know? But thank you. Yes, we are simple men. Again and again, all the seamen were telling that simple men, simple men. Shall simple men judge their betters? ಸರಿ, ಅವಾಗಿಂದ ನಾನು ಕೇಳಿಸ್ಕೊಳಕತ್ತೇನಂತ ಕೊಲಂಬಸ್ಸಿಗೂ ಕೊನೆಯದಾಗಿ ಅವರ ಮೌನವನ್ನ ಮುರಿತಾರ, ಮತ್ತು ಜಾಸ್ತಿ ಕೋಪಗೊಂಡ. ಸರಿ, ಈ ಸಾಧಾರಣ ವ್ಯಕ್ತಿಗಳು, ಸಾಮಾನ್ಯ ವ್ಯಕ್ತಿಗಳೆಲ್ಲ ಹೇಳ್ತಿರಲ್ಲ, ಸಾಧಾರಣ ಅಥವಾ ಸರಳ ಸಾಮಾನ್ಯ ವ್ಯಕ್ತಿಗಳೆಲ್ಲ ತಮ್ಮ ಒಂದು ಕೆಲಸ ಉತ್ತಮವಾಗಿದೆ ಅಥವಾ ಚೆನ್ನಾಗಾಗಿದೆ ಅನ್ನೋದನ್ನ ಜಡ್ಜ್ ಮಾಡಕ್ಕಾದ್ರೂ ಬರುತ್ತಾ ನಿಮಗೆ? ಡೂ ಯು ನೋ ದಟ್ ಹೌ ಟು ಜಡ್ಜ್ ಯುವರ್ ವರ್ಕ್? ಎಸ್. ಕಾವರ್ಡ್ಸ್ ಇದನ್ನ ಕೇಳಿದಾರ ಈ ಲೈನ್ ಅನ್ನ? ಯು ವಿಲ್ ಹ್ಯಾವ್ ಟು ಕಿಲ್ ಮಿ ಫಸ್ಟ್. ಎಲ್ಲ ಸೀಮೆನ್ ಅಡ್ಡ ಬಂದು ನಿಂತ್ಕೋತಾರ, ನನ್ನ ಮಗ್ಕೊಂಡ್ರಿ ಆಮೇಲೆ ಅದನ್ನ. ಲಿಕಲ್ ಸ್ಪಿಟಲ್, ಯು ಆರ್ ಡಾಗ್ ವೆಲ್ಫ್, ನೀನು ಒಂಥರ ನಾಯಿ ಕುನ್ನಿ ಇದ್ದಂಗ, ನೀನು ಬಂದು ಇಲ್ಲಿ ನಿಲ್ತೀಯ ಕ್ಯಾಪ್ಟನ್ ಕೊಲಂಬಸ್ ಎದುರಿಗೆ. ಡು ಯು ಸ್ಟ್ಯಾಂಡ್ ದೇರ್? ದೆನ್ ಕೊಲಂಬಸ್ ಆಲ್ಸೋ ಟೋಲ್ಡ್ ದಟ್ ಇಸ್ ದ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಯು ಅಂಡ್ ಡೆತ್. ನನ್ನ ಮತ್ತು ಸಾವಿನ ಮಧ್ಯೆ ಬಂದು ಈ ಹುಡುಗನ ಕಾಪಾಡ್ತಾನೆ, ಅವನಿಗೆ ಯಾಕೆ ಹಂಗೆ ಹೇಳ್ತೀರಿ? ಎಸ್, ಕಾವರ್ಡ್ಸ್, ಹೂ ಡಸ್ ನೀ ರೆಫರ್ ಟು? ನನ್ನನ್ನ ಕೊಲ್ರಿ. ನನ್ನ ಅಂದ್ರೆ ಪೇಪೆ, ಆರ್ ಹೂ ಇಸ್ ದ ಸ್ಪೀಕರ್ ಅಂತಂದ್ರು ಪೇಪೆ. ಹೂ ಆರ್ ದ ವರ್ಡ್ಸ್ ಆರ್ ಕಾವರ್ಡ್ಸ್ ಹಿಯರ್? ಸೀಮೆನ್. ಕಾವರ್ಡ್ಸ್ ಯಾರಿಲ್ಲಿ? ಪೇಪೆಯ ದೃಷ್ಟಿ, ಅಕಾರ್ಡಿಂಗ್ ಟು ಪೇಪೆ, ಆಲ್ ದ ಸೀಮೆನ್ ವರ್ ಕಾವರ್ಡ್ಸ್. When did the speaker say so? When all the seamen were going to beat Columbus. ಯಾವಾಗ ಎಲ್ಲ ಸೀಮೆನ್ ಸೇರ್ಕೊಂಡು ಓಡ್ಕೊಂಡು ಹೋಗಿ ಕೊಲಂಬಸ್ನ ಹೊಡಿಬೇಕು, ಅವನ್ನ ಹೆಂಗಾರ ಮಾಡಿ ಅಂತ ಹೇಳಿ ಹೋಗ್ತಿರ್ತಾರಲ್ಲ, ಆವಾಗ ಪೇಪೆ ಬಂದ್ ಅಡ್ಡ ಬಂದು ಹೇಳಿರುವಂತ ಮಾತು ಇದು. Okay, Columbus, we have lost our patience, we have reached our patience, as well as we controlled you, we bared you. ಸರಿ, ನಮ್ಮ ಎಲ್ಲಾ ತಾಳ್ಮೆಯನ್ನ ನಾವು ಕಂಟ್ರೋಲು ಮಾಡ್ಕೋತೀವಿ, ನಿಮ್ಮ ಮಾತುಗಳನ್ನು ಕೇಳ್ತೇವೆ. ಎಟ್ ಎನಿ ರೇಟ್ we will wait, or we may wait. What happens? You are telling there is a new land, we go to discover that. ಆ ರೀತಿ ಎಲ್ಲ ಹೇಳಕತ್ತಿರಲ್ಲ. ಹಂಗಾದ್ರೆ ನೋಡೋಣ, ಇವತ್ತು ರಾತ್ರಿ ಏನಾರ ಆಗ್ಲಿ ಅದ ನಾವು ಕಾಯ್ತೇವಿ. ಆಗತ್ತಾ ಹಂಗಾದ್ರೆ? ದೆನ್ ಕೊಲಂಬಸ್ ಒಂದ್ ಮಾತು ಹೇಳ್ತಾರ ಅವರು, ಡಾರ್ಕ್ ಡೀಡ್ಸ್ ಆರ್ ಬೆಟರ್ ಡನ್ ಇನ್ ದ ಡಾರ್ಕ್. ಕತ್ತಲೆ ಆಗಿದೆ, ಈ ಕತ್ತಲೆಯನ್ನ ನಾವು ನೆವರ್ ಪೋಸ್ಟ್ಪೋನ್ ಎನಿವನ್. ನಾಳೆ ಬಾ. ಐ ಹೋಪ್ ಯು ಹ್ಯಾವ್ ಸೀನ್ ಆನ್ ದ ಡೋರ್ಸ್ ಆಫ್ ಹೌಸಸ್ ಇನ್ ದ ವಿಲೇಜ್
ಎಲ್ಲ ಊರಲ್ಲಿ ನಾಳೆ ಬಾ ಅಂತ ಬರೆದಿರ್ತಾರೆ. ಈ ನಾಳೆ ಬಾ ಬೇಡ, ಇವತ್ತ ಬಾ. ನೌ ಈಸ್ ವೆರಿ ಇಂಪಾರ್ಟೆಂಟ್ ಟೈಮ್ ನಾ. ಡಾರ್ಕ್ ಡೀಡ್ಸ್ ಅಂದ್ರೆ ಇವತ್ತ ಮಾಡ್ಬೇಕು. ನಾವು ವೇಟ್ ಮಾಡ್ತೇವೆ ಅದು ಮಾಡ್ಲೇಬೇಕು. ಯು ಶುಡ್ ಡೂ ದ್ಯಾಟ್ ಮ್ಯಾನ್. ಆ ರೀತಿ ಮಾಡ್ಲೇಬೇಕಲ್ವಾ ಅದನ್ನ. ನಾಳೆ ಮಾಡ್ತೀವಿ, ಇವತ್ ರಾತ್ರಿ ಕಳೀಲಿ ತಗೋ, ನಮಗ್ ಆರಾಮ್ ಬಿಡು, ನಾವು ಫ್ರೀ ಆಗಿರ್ತೀವಿ ಅನ್ನೋದಲ್ಲ. ಡಾರ್ಕ್ ಡೀಡ್ಸ್ ಆರ್ ಬೆಟರ್ ಡನ್ ಇನ್ ದ ಡಾರ್ಕ್. ಹಗಲಿಗಾಗಿ ಕಾಯ್ಬೇಡ, ಇವಾಗ ಮಾಡದ. ಇವಾಗ ಚಲೋ ಆಗಿ ಆಗೋದದು, ಇವಾಗ ಚಲೋ ಆಗ್ತಿತ್ತದ. ಆಸ್ ಪರ್ ಕೊಲಂಬಸ್, ನೆವರ್ ಪೋಸ್ಟ್ಪೋನ್ ದ ವರ್ಕ್. ಅವಾಗ ಮತ್ತೆ ಫ್ರಾನ್ಸಿಸ್ಕೋ, ಡೆಸ್ಪರೇಟ್ ಮೆನ್ ಡು ನಾಟ್ ಆಲ್ವೇಸ್ ಆಕ್ಟ್ ಅಪ್. ಅವರಿಗೆ ನಮಗ ಇಷ್ಟ ಇಲ್ಲಪ್ಪ, ಹೌದಾ? ಇಷ್ಟ ಇಲ್ಲ ಅಂದ್ಮೇಲೆ ಪದೇ 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 ಬಂದ್ ಪ್ರೆಷರ್ ಯಾಕೆ ಹಾಕ್ತೀರಿ? ಈಗ ನಾವು ನಾಟಕೀಯವಾಗಿ ನಿಮಗ ಮಾತು ಕೇಳಕತ್ತೇವೆ ಅಂತ ಮಾಡ್ಬೇಕಾಗತ್ತ, ಇಲ್ಲ ಕೆಲಸ ಮಾಡ್ತೇವೆ ಅಂತ ಅನ್ಕೋಬೇಕಾಗತ್ತ. ಹತಾಶೆ ಉಳ್ಳಂತ ಮನುಷ್ಯರು ಯಾವತ್ತೂ ಕೂಡ ಏನು ಮಾಡಕ್ ಇಷ್ಟ ಆಗೋದಿಲ್ಲ. ಡೆಸ್ಪರೇಟ್ ಮೆನ್ ಡು ನಾಟ್ ಆಲ್ವೇಸ್ ಆಕ್ಟ್ ಅಪ್ ಟು ದ ಬೆಸ್ಟ್ ದಟ್ ಈಸ್ ಇನ್ ದೆಮ್ ಸರ್. ಅವರಿಗೆ ಇನ್ನೂ ಬೆಸ್ಟ್ ಕೊಡ್ಬೇಕು ಆಗೋದಿಲ್ಲ. ಹತಾಶೆ ಆಗಿದೆ, ದಟ್ಸ್ ಓವರ್. I thank you for reminding me, Francisco, but your better cannot be best. ಸರಿ, ಗುಡ್, ಬೆಟರ್, ಬೆಸ್ಟ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ ನೋಡ್ತೀರಿ. ಗುಡ್ ಅಂದ್ರೆ ಒಳ್ಳೇದು, ಬೆಟರ್ ಅಂದ್ರೆ ಅದಕ್ಕಿಂತ ಒಳ್ಳೇದು, ಬೆಸ್ಟ್ ಅಂದ್ರೆ ಬಹಳ ಒಳ್ಳೇದು. ನಿಂದು ಒಳ್ಳೇದಷ್ಟ ಬಹಳ ಒಳ್ಳೇದಾಗಲ್ಲ ನಿಂದು. ನೀ ಹಂಗೇನಾರು ತಿಳ್ಕೊಂಡ್ರೆ, ನನಗೆ ಡೆಸ್ಪರೇಟ್ ಆಗಿದೆ, ನನಗೆ ಇಂಟ್ರೆಸ್ಟ್ ಇಲ್ಲ, ನಾ ಹತಾಶೆ ಆಗಿದ್ದೇನೆ, ಹಂಗೇನಾರು ನೀ ಅನ್ಕೊಂಡೆ ಅಂದ್ರ ಯುವರ್ ಬೆಟರ್ ಕ್ಯಾನಾಟ್ ಬಿ ಬೆಸ್ಟ್. ಆಗಕ್ ಸಾಧ್ಯನೇ ಇಲ್ಲದ. ಇಫ್ ಯು ಥಿಂಕ್ ಲೈಕ್ ದಿಸ್ ಡೆಸ್ಪರೇಟ್ ಅಂತ ಹೇಳಿ ನೀ ಅನ್ಕೊಂಡ್ರ, ನಿಂದ ಆಗಕ್ ಚಾನ್ಸೇ ಇಲ್ಲ ಅಂತ ಹೇಳಿ ಹೇಳ್ತಾರ. ಎಸ್ ಎಟ್ ದ ಫೈನಲಿ, ಥ್ಯಾಂಕ್ ಯು ಫಾರ್ ದಿಸ್, ಫಾರ್ ರಿಮೈಂಡಿಂಗ್ ಮೀ ಅಂತ ಹೇಳಿ ಗುಡ್ ನೈಟ್ ಅಂತ ಹೇಳ್ತಾರ. ಆಫ್ಟರ್ ದ್ಯಾಟ್ ಕೊಲಂಬಸ್ saw that the light fainting, flickering, rising up and down. Yes, finally Columbus had discovered the new land behind of the unknown sea. ಅಲ್ಲಿರುವಂತ ಇವೆಲ್ಲ ಸಂಘರ್ಷಗಳು, ಸವಾಲುಗಳು, ವಾಗ್ವಾದಗಳು, ಈಗ ಜೈಲೊಳಗೆ ಹೇಳ್ತಾರಲ್ಲ, ವಾಗ್ವಾದವನ್ನ ಆಲಿಸಿ ತೀರ್ಮಾನವನ್ನ ನೀಡುವನಂತ ಹೇಳಿ, ಅದೇ ರೀತಿಯಾದ ವಾಗ್ವಾದಗಳನ್ನೆಲ್ಲವನ್ನ ಫೇಸ್ ಮಾಡಿ ಫೈನಲಿ ಕೊಲಂಬಸ್ ಹ್ಯಾಡ್ ಡಿಸ್ಕವರ್ಡ್ ದ ನ್ಯೂ ಲ್ಯಾಂಡ್. ಕಂಡು ಹಿಡಿತಾರ. ಅಲ್ಲಿ ನೋಡ್ರಿ, ಅಲ್ಲಿ ಬೆಳಕಿದೆ, ಹೌದು ಅದೇ ಹೌದು ಅಂದಾಗ ಆಮೇಲೆ ಎಲ್ಲರೂ ಸೋ ಅಂತ ಹೇಳಿ ಬರ್ತಾರೆ ಸೀಮೆನ್. ಓ ಎಸ್ ಸರ್, ದೇರ್ ಇಸ್ ಅ ಲೈಟ್, ದೇರ್ ಇಸ್ ಅ ಫ್ಲಿಕರಿಂಗ್, ಫೇಂಟಿಂಗ್ ಅಂತ. ಆವಾಗ yes, from this lesson we can know that we must have the patience until to write your examination to become the ever first in the state. ನಿಮ್ಮ ಒಂದು ಎಕ್ಸಾಮಿಗೆ ಹೋಲಿಸ್ಕೊಳ್ಳೋದಾದ್ರೆ FA ಎಲ್ಲವೂ ಸೀಮೆನ್ಗಳಿದ್ದಂಗೆ. ಅದರಲ್ಲಿ ಮಿಡಲ್ ಕ್ರೈಸ್ ಕಾಮನ್ ಟೆಸ್ಟ್ಗಳು ಬರ್ತಾರೆ, ಗುಲೆರ್ಮೋ ಐರಿಸ್ ಹಂಗೆ. ಅದಾದ ಮೇಲೆ ಎಲ್ಲವೂ ದಾಟಿ ಎನ್ಯುವಲ್ ಎಕ್ಸಾಮ್ ಅಂತ ಬರ್ತೈತಿ, ದಟ್ ಈಸ್ ಯುವರ್ ನ್ಯೂ ಲ್ಯಾಂಡ್. ಅಲ್ಲಿ ಚೆನ್ನಾಗಿ ಮಾಡ್ಬೇಕು, ಇವನ್ನೆಲ್ಲವನ್ನು ದಾಟ್ಕೊಂಡು ಹೋಗ್ಬೇಕು. ಟೇಕ್ ದ ಇಂಟ್ರೆಸ್ಟ್, ಡೋಂಟ್ ಲೂಸ್ ಯುವರ್ ಹೋಪ್ ಅಂಟಿಲ್ ಟು ಕಂಪ್ಲೀಟ್ ಯುವರ್ ಎನ್ಯುವಲ್ ಎಕ್ಸಾಮಿನೇಷನ್. ಅಂಟಿಲ್ ದ್ಯಾಟ್ ಯು ಕ್ಯಾನ್ ಟೇಕ್ ಇಂಟ್ರೆಸ್ಟ್. ಅಲ್ಲಿವರೆಗೂ ನೀವು ಹತಾಶವಾಗದ, ಡೋಂಟ್ ಬಿಕಮ್ ಡೆಸ್ಪರೇಟ್ ಅಂಡ್ ಡೋಂಟ್ ಸೇ ಆಸ್ ಅ ಫ್ರಾನ್ಸಿಸ್ಕೋ ಟೋಲ್ಡ್, ಡೆಸ್ಪರೇಟ್ ಮೆನ್ ಡು ನಾಟ್ ಆಲ್ವೇಸ್ ಆಕ್ಟ್ ಅಪ್ ಅಂತ ಹೇಳಬೇಡ್ರಿ. ಯು ಕ್ಯಾನ್ ಸೇ ಎಸ್, ವಿ ಕ್ಯಾನ್ ಡೂ, ವಿ ಕ್ಯಾನ್ ಆಕ್ಟ್, ವಿ ಕ್ಯಾನ್ ಡೂ ದಿ ಬೆಸ್ಟ್ ಅಂತ ಹೇಳುವಂತ ಮನೋಭಾವನೆ ಬೆಳಿಲಿ ಅನ್ನೋದು ಈ ಪಾಠದ ಉದ್ದೇಶ. ಹರ್ಮನ್ ಔಲ್ಡ್ ಅವರು ಬಹಳಷ್ಟು ಚೆನ್ನಾಗಿ ನಾಟಕದ ರೂಪದಲ್ಲಿ 1 by 1 ಎಲ್ಲರ ಡೈಲಾಗ್ ಬರುವ ಹಂಗ ಇದನ್ನ ಕನ್ಸಿಸ್ಟ್ ಮಾಡಿದಾರ ಅಥವಾ ಅದನ್ನ ಬರೆದಿದ್ದಾರ ಅಂತ ಹೇಳ್ಬೋದು. ಕೆಲವೊಂದಿಷ್ಟ ಅಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರ ಸಂಭಾಷಣೆ ಬರ್ತಾವ ಅದರಂಗ ನಾವು ಆರ್ಸಿ ಕ್ವಶನ್ಸ್ ಅನ್ನ ನೋಡಿದ್ವಿ. ಆರ್ಸಿ ಕ್ವಶನ್ ಹಾಕಿಲ್ವಾ? ಮೇನ್ಲಿ ಫೋಕಸ್ ಫ್ರಮ್ ದಿಸ್ ಸೆಷನ್, ಅದೇ ಮೊದಲಿಗೆ ಹೇಳ್ದಂಗೆ ಎಲ್ಲರದ ಲೈನ್ಸ್ಗಳು ಯಾರ್ಯಾರು ಹೇಳಿರ್ತಾರ ಅನ್ನೋದನ್ನ ಒಂದು ಮೋರ್ ದ್ಯಾನ್ 25 ಲೈನ್ಸ್ಗಳು ಬರ್ತಾವು. ಅದರ ಬ್ರಾಕೆಟ್ ಮುಂದ್ಗಡೆ ಏನ್ ಬರ್ಕೋಬೇಕಂದ್ರೆ ಯಾರು ಯಾರಿಗೆ ಹೇಳ್ತಾರೆ. ಕೊಲಂಬಸ್ ಅಂಡ್ ಪೆಡ್ರೋ ಅಂದಾಗ ಕೊಲಂಬಸ್ ಪೆಡ್ರೋಗೆ ಹೇಳಿದ್ದಂತ, ಸಿಂಪ್ಲಿ ಅದ ನಿಮಗೆ ರಿಮೈಂಡ್ ಆಗ್ಲಿಕ್ಕೆ. ಅಥವಾ ಪೆಡ್ರೋ ಡಿಯಾಗೋಗೆ ಹೇಳಿದ ಸ್ಟೇಟ್ಮೆಂಟ್ ಒಂದು ಕಡೆ ಮಾಡ್ಕೊಂಡ್ ಬಿಟ್ರೆ ಆ ಒಂದು ಲೈನ್ ಅನ್ನು ತೆಗೆದ ಯು ಕ್ಯಾನ್ ರಿಮೆಂಬರ್, ಆ ಸಿಚುವೇಶನ್ ರಿಮೆಂಬರ್ ಮಾಡ್ಕೋಬೇಕು. ಪೆಡ್ರೋ ಡಿಯಾಗೋಗೆ ಯಾವಾಗ ಹೇಳಿದ್ರು, ಓಕೆ, ಯಾವಾಗ ಯಾಕೆ ಹೇಳಿದ್ರು, ಯು ಥಿಂಕ್ ಇನ್ ಯುವರ್ ಮೈಂಡ್, ದೆನ್ ಯು ರೈಟ್ ಇನ್ ವರ್ಡ್ಸ್.
Like this, you can do all. From this lesson, as my information, what I have got from the workshops and seminars where I have attended, ನಾನು ಎಲ್ಲಿ ಹೋಗಿ ವರ್ಕ್ಶಾಪ್ಸ್ ಗಳನ್ನ ಅಟೆಂಡ್ ಮಾಡಿದ್ದೀನಿ, ಅಲ್ಲಿ ಬಂದಿರುವಂತಹ ಒಂದು ಹಿಂಟ್ ಅಥವಾ ಇನ್ಪುಟ್ ಪ್ರಕಾರ ಹೇಳೋದಾದ್ರೆ, ಈ ಪಾಠದ ಮೇಲೆ ಆರ್ಸಿ ಕ್ವಶನ್ಸ್ಗಳು ಬರ್ತಾವು. ಬಹಳಷ್ಟು ವಿದ್ಯಾರ್ಥಿನಿಯರು ಇದರಲ್ಲಿ ಇದೆ. ಈ ಲೈನ್ಸ್ಗಳು ಬಹಳ ಸ್ವಲ್ಪ ಜಾಸ್ತಿ ಬರೋದ್ರಿಂದ ಹೇಗೆ ಇದನ್ನ ಮಾಡ್ಕೋಬೇಕು, ವರ್ಕೌಟ್ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ಪೇಶನ್ಸ್ ಇರಬೇಕು, ಆವಾಗಲೇ ಅದು ನಿಮಗೆ ಗೇನ್ ಮಾಡ್ಲಿಕ್ಕೆ ಈಸಿ ಆಗ್ತೈತೆ ಅಂತ ಹೇಳ್ಬೋದು. Have you any doubts? You can ask me now on this topic. Anyone? One more thing. Before asking your doubts, we can go to watch a small video which is role played by our students from our school students. You can watch and enjoy. ಒಂದು ಸಣ್ಣ ತುಣುಕನ್ನ ಇಲ್ಲಿ ನಾವು ತೋರಿಸ್ತೇವೆ ವಿಡಿಯೋ. ನಮ್ಮ SSLC ವಿದ್ಯಾರ್ಥಿನಿಯರು ಇದನ್ನ ರೋಲ್ ಪ್ಲೇ ಮಾಡಿದ್ದಾರೆ. ಆ ರೋಲ್ ಪ್ಲೇ ಅನ್ನ ನೋಡಿ ನೀವು ಎಂಜಾಯ್ ಮಾಡ್ರಿ. ಅದು ಮತ್ತೆ ನಿಮಗೊಂದು ಹೊಸ ಒಂದು ಐಡಿಯಾ ಬರಬಹುದು. ಯಾರ್ಯಾರು ಯಾರಿಗೆ ಹೇಳ್ತಿದ್ದಾರೆ ಡೈಲಾಗ್ಸ್ ಅನ್ನೋದು ನಿಮ್ಗೆ ಈಸಿ ಆಗ್ಬಹುದು. ಜಸ್ಟ್ ವೇಟ್ ಫಾರ್ ಅ ಮೂಮೆಂಟ್. ಅದರಲ್ಲೇ ಪ್ಲೇ ಮಾಡಿ, ಅದರಲ್ಲೇ ಪ್ಲೇ ಮಾಡಿದ್ರೆ ಅಲ್ಲ ತೋರಿಸ್. ಇದ್ರಾಗ ಬೇಡ, ಅದು ಕಾಣಲ್ಲ, ಅದು ಅಲ್ಲೇ ಕಾಣಲಿ ಸರ್. ಮಾತಾಡ್ಬೇಡ್ರಿ, ನೋಡ್ರಿ ಸರ್. ತಿಳಿತಾ ಏನ್ ಹೇಳಿದ್ರಿ ಅನ್ಸರ? ಸಮುದ್ರ ಮುಳಿ ಮುಳಿ ಗೆದ್ದೆ ಅಂತೀರಿ. ಸರ್ ಇದನ್ನ ಫಸ್ಟ್ ಕ್ಲೋಸ್ ಮಾಡ್ರಿ. ಇದು ಕ್ಲೋಸ್ ಮಾಡಿಬಿಡ್ರಿ, ಆಮೇಲೆ ಅದನ್ನ ಪ್ಲೇ ಮಾಡ್ರಿ. ಮೇ ಬಿ ನಿಮಗ ಕ್ಲಿಯರ್ ಕಾಣತ್ತೇನ, ಅಲ್ಲಿರೋ ಎಲ್ಲ ಬೇರೆ ಸ್ಕೂಲಿನ ಸ್ಟೂಡೆಂಟ್ಸ್ ಗಳಿಗೆ ಕ್ಲಿಯರ್ ಕಾಣತ್ತೆ ಇಲ್ಲ? ಅಲ್ಲಿ ಗಮನ ಇರ್ಬೇಕು, ಪಾಠ ಅಷ್ಟು ಈಸಿ ಇಲ್ಲ ಇದು. ಹಾ, ಸ್ಪೀಕರ್ ಕೊಡಕ್ ಬರುತ್ತಾ ಅದಕ್ಕೆ? ಇದರಿಂದ ಶೇರ್ ಮಾಡ್ಬೋದಾ ಸರ್ ಅದು? ಇದರಿಂದ ಅಲ್ಲಿ ಮಾಡಕ್ ಆಗತ್ತಾ? ಮಾಡ್ಬೇಡ್ರಿ ಸರ್, ಈಗ ಸ್ಪೀಕರ್ ಇಲ್ಲಲ್ಲ. ಎಲ್ಲಿದೆ ಅಪಿ? ಸೌಂಡ್ ಬರತೈತೆ, ಬರಾಕತ್ತೈತೆ. ಆಮೇಲೆ ಮತ್ತೆ ರೀಸ್ಟಾರ್ಟ್ ಮಾಡಕ್ ಸರ್, ಅಂದ್ರ 9:30 ನಿಮಿಷ ಆಯ್ತು ಸರ್. ಫಸ್ಟ್ ಕನೆಕ್ಟ್ ಮಾಡ್ರಿ ಸರ್, ಈ ಸೆಕೆಂಡ್ಸ್ ಒಳಗೆ ಕನೆಕ್ಟ್ ಮಾಡ್ರಿ.